श्रीगुरुभ्यो नमः। हरि ओं। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। अनाकुलं गोकुलमुल्ललासयत्पालितं नित्यमनाविलात्म तस्मै नमो नीरदनीलभासे कृष्णाय कृष्णारमणप्रियाय। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। ಶ್ರೀಗುರುಭ್ಯೋ ನಮಃ. ಶ್ರೀಪಾದರಾಜರ ಆರಾಧನಾ ಮಹೋತ್ಸವದ ಪ್ರಯುಕ್ತ ಜ್ಞಾನ ಕಾರ್ಯವನ್ನು ನೆರವೇರಿಸಬೇಕು ಎಂದು ಶ್ರೀಪಾದ ಮಠದ ಸ್ವಾಮಿಗಳವರ ಆದೇಶಾನುಸಾರವಾಗಿ ಈ ದಿನ ಮಧ್ವ ವಿಜಯದ 2ನೇ ಸರ್ಗದ ಭಾಗವನ್ನು ಯಥಾಮತಿಯಾಗಿ ಅನುವಾದ ಮಾಡಲು ಇಚ್ಛಿಸುತ್ತೇನೆ. ಶ್ರೀಪಾದರಾಜರು ಲಕ್ಷ್ಮೀನಾರಾಯಣ ಮುನಿಗಳು ಎಂದು ಪ್ರಸಿದ್ಧರಾದವರು. ಅವರಿಗೆ ಶ್ರೀಪಾದರಾಜರು ಅಂತ ಪ್ರಸಿದ್ಧಿ ನಂತರದಲ್ಲಿ ಸಿಕ್ತು. ಗುರುಗಳು ಮಧ್ವ ವಿಜಯದಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿದವರು. ಮಧ್ವ ವಿಜಯದಲ್ಲಿ ಆಸಕ್ತಿಯನ್ನು ತುಂಬ ಹೊಂದಿ ಅವರು ಬ್ರಹ್ಮಹತ್ಯಾದಿಗಳನ್ನು ಪರಿಹಾರ ಮಾಡಬೇಕಾದರೂ ಕೂಡ ಮಧ್ವ ವಿಜಯದ ಪಾರಾಯಣ ಅನುಷ್ಠಾನಗಳಿಂದಾಗಿ ಪರಿಹಾರ ಮಾಡಿದ್ದಾರೆ ಎಂದು ಗ್ರಂಥದಲ್ಲಿ ಉಲ್ಲೇಖವಿಲ್ಲದೆ ಇದ್ದರೂ ಕೂಡ ಪ್ರಸಿದ್ಧಿ ಇದೆ. ಆದ ಕಾರಣ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀಪಾದರಾಜ ಮಠಾಧೀಶರು ಮಧ್ವ ವಿಜಯದ ಪ್ರವಚನವನ್ನು ಮಾಡಲು ಆದೇಶಿಸಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದ 2ನೇ ಸರ್ಗದಲ್ಲಿ ಅನೇಕ ಅಂಶಗಳನ್ನು, ವಿಶೇಷವಾಗಿ ಮಧ್ವ ವಿಜಯದ 16 ಸರ್ಗಗಳಲ್ಲಿ ಅತೀ ಹೆಚ್ಚು ವಿಚಾರಗಳು ಬರೋದು ಅಂದರೆ ಆಚಾರ್ಯರ ಅವತಾರದಿಂದ ಆರಂಭಿಸಿ ಬಾಲಲೀಲೆಗಳನ್ನೆಲ್ಲವನ್ನೂ ಕೂಡ ತಿಳಿಸಿಕೊಡ್ತಾರೆ. ಇಲ್ಲಿ ಮೊದಲಿಗೆ ಆಚಾರ್ಯರ ಅವತಾರದ ಹಿನ್ನೆಲೆಯನ್ನು ಹೇಳ್ತಾರೆ. ಅದಾದ ನಂತರ ಮದ್ದಿಗೇಹ ಭಟ್ಟರ ಬಗ್ಗೆ ತಿಳಿಸ್ಕೊಡ್ತಾರೆ, ದಂಪತಿಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಾದ ನಂತರ ಆಚಾರ್ಯರ ಅವತಾರ, ಆಚಾರ್ಯರಿಗೆ ನಾಮಕರಣಾದಿ ಸಂಸ್ಕಾರಗಳು, ವಾಸುದೇವ ಎಂಬ ಹೆಸರನ್ನು ನಾಮಕರಣವನ್ನು ಮಾಡುವುದನ್ನು, ಅದಾದ ನಂತರ 4 ಆಚಾರ್ಯರ ಬಾಲಲೀಲೆಗಳನ್ನು ಕೂಡ ಈ 2ನೇ ಸರ್ಗದಲ್ಲಿ ತಿಳಿಸಿಕೊಡ್ತಾರೆ. ಮೊದಲಿಗೆ ಆಚಾರ್ಯರ ಅವತಾರ ಆಗಬೇಕು ಅನ್ನೋದಕ್ಕೆ ಹಿನ್ನೆಲೆ ಏನಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೇ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾ ಶರಣಂ ಪ್ರಜಗ್ಮುಹು. ಕಲಿಕಾಲದ ಬಲದಿಂದಾಗಿ ಕ್ರಮೇಣ ಎಲ್ಲ ಕಡೆಯಲ್ಲೂ ಕೂಡ ಜ್ಞಾನ, ಸೂರ್ಯ ಹೇಗೆ ಮುಳುಗಿದರೆ ಎಲ್ಲ ಕಡೆ ಕತ್ತಲು ಆವರಿಸುತ್ತೋ ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ಕಲಿಕಾಲದ ಪ್ರಭಾವದಿಂದಾಗಿ ಅಜ್ಞಾನ ಆವರಿಸಿತ್ತು. ಜ್ಞಾನ ಇರಲೇ ಇಲ್ಲ. ಆ ಜ್ಞಾನವನ್ನು ಪಡೆಯಬೇಕು ಅಂತಂದೇಳಿ ತುಂಬ ಸಜ್ಜನರೆಲ್ಲರೂ ಕೂಡ ಹಪಹಪಿಸ್ತಾ ಇದ್ದರು. ಎಲ್ಲರೂ ಕೂಡ ಮೋಕ್ಷ ಮಾರ್ಗದಿಂದ, ಭಗವಂತನ ಜ್ಞಾನದಿಂದ ದೂರ ಸರಿಯುವಂತಹ ಪರಿಸ್ಥಿತಿ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು, ಚತುರ್ಮುಖ ಬ್ರಹ್ಮದೇವರೇ ಮೊದಲಾಗಿ ಉಳ್ಳಂತಹ ಎಲ್ಲ ದೇವತೆಗಳು ಕೂಡ ದೇವಾಶ್ಚತುರ್ಮುಖ ಮುಖಾ ಶರಣಂ ಪ್ರಜಗ್ಮುಹು, ಆ ಭಗವಂತನನ್ನು ಶರಣು ಹೊಂದಿದರಂತೆ. ಭೂಲೋಕದಲ್ಲಿ ಎಲ್ಲೂ ಕೂಡ ಜ್ಞಾನ ಇಲ್ಲ, ಅಜ್ಞಾನ ಆವರಿಸಿದೆ. ಸಜ್ಜನರೆಲ್ಲರೂ ಕೂಡ ಜ್ಞಾನವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ತತ್ವಜ್ಞಾನವನ್ನು ಕರುಣಿಸು ಭಗವಂತ ಅಂತ ಪ್ರಾರ್ಥನೆ ಮಾಡಿದರು. ಹೀಗೆ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ತಾನೆ, ನಾತಕ್ಕಲವು ತ್ರಿಯುಗಹೂತಿರನುದ್ಬುಭೂಷು ಬ್ರಹ್ಮಾಣಮಪ್ಯನವತಾರಮನಾದಿ ದೀಕ್ಷು ಸರ್ವಜ್ಞ ಮನ್ಯ ಮನವೇಕ್ಷಸ ಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಮಾಭಭಾಷೆ.
ಭಗವಂತನಿಗೆ ತ್ರಿಯುಗಹೂತಿ ಅಂತ ಹೆಸರು. ಯುಗತ್ರಯಾವತಾರತ್ವ ತ್ರಿಯುಗೋ ವಿಷ್ಣುರುಚ್ಯತೆ ಅಂತ ವ್ಯಾಖ್ಯಾನಗಳಲ್ಲಿ ಭಗವಂತನಿಗೆ ತ್ರಿಯುಗ ಎಂಬ ಹೆಸರನ್ನ ಯಾವ ಕಾರಣದಿಂದ ತ್ರಿಯುಗ ಎಂಬ ಹೆಸರು ಬಂತು ಅಂತ ತಿಳಿಸ್ತಾ ಇದ್ದಾರೆ. ಅವನು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ಮಾತ್ರ ಅವತಾರ ಮಾಡೋದ್ರಿಂದಾಗಿ ಅವನನ್ನು ತ್ರಿಯುಗ ಹೂತಿ, 3 ಯುಗದಲ್ಲಿ ಮಾತ್ರ ಅವತಾರ ಮಾಡುವಂಥವನು ಅಂತಂದೇಳಿ ವ್ಯಾಖ್ಯಾನಕಾರರು ಸ್ಪಷ್ಟಪಡಿಸ್ತಾರೆ. ಹೀಗೆ ಭಗವಂತ 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡುವವನಾದ್ದರಿಂದ ಅವನು ಅವತಾರ ಮಾಡೋದಕ್ಕಾಗೋದಿಲ್ಲ ಕಲಿಯುಗದಲ್ಲಿ. ಇನ್ನು ಬೇರೆ ಸರ್ವಜ್ಞರು ಅಂತ ವಿಚಾರ ಮಾಡಿದ್ರೆ ಸರ್ವಜ್ಞ ಕಲ್ಪರು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರಿಗೆ ಅವತಾರ ಮಾಡಲು ಆದೇಶ ಮಾಡೋಣ ಅಂತ ಹೇಳಿದ್ರೆ ಬ್ರಹ್ಮಾಣಮಪ್ಯನವತಾರ ಮನಾದಿ ದಿಕ್ಷು, ಬ್ರಹ್ಮದೇವರಿಗೆ ಅವತಾರಕ್ಕೆ ಅವಕಾಶವೇ ಇಲ್ಲ. ಬ್ರಹ್ಮದೇವರ ಅವತಾರ ಇಲ್ಲ ಭೂಮಿಯ ಮೇಲೆ. ಆದ್ದರಿಂದಾಗಿ ಸರ್ವಜ್ಞ ಮನ್ಯಮನವೇಕ್ಷ ಸಕಾರ್ಯ ವೀರ್ಯಂ, ಇನ್ನೊಬ್ಬ ಸರ್ವಜ್ಞರು ತತ್ವವನ್ನು ಸರಿಯಾಗಿ ತಿಳಿದು ಎಲ್ಲಾ ಜನರಿಗೂ ಕೂಡ ಸಜ್ಜನರಿಗೆ ಸ್ಪಷ್ಟವಾಗಿ ತತ್ವವನ್ನು ಉಪದೇಶ ಮಾಡುವಂತಹ ಸಮರ್ಥರಾದಂತಹ ಜ್ಞಾನಿಗಳನ್ನ ಕಾಣದೆ ಬ್ರಹ್ಮದೇವರ ಸಮಾನ ಕಕ್ಷೆಯಲ್ಲಿರ್ತಕ್ಕಂತಹ ವಾಯುದೇವರನ್ನ ಅವತಾರ ಮಾಡಲು ಭಗವಂತ ಆದೇಶ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ಸ್ಮೇರಾನನೋ ಭುವನ ಜೀವನ ಮಾಭಭಾಷೆ, ಭುವನ ಜೀವನ, ಭೂಮಿಗೆಲ್ಲರೂ ಕೂಡ, ಭೂಮಿಯಲ್ಲಿರ್ತಕ್ಕಂತಹ ಜನರಿಗೆಲ್ಲರಿಗೂ ಕೂಡ ಇವರೇ ಪ್ರಾಣ, ಇಂತಹ ಮುಖ್ಯ ಪ್ರಾಣರಾದಂತಹ ವಾಯುದೇವರನ್ನ ಅವತಾರ ಮಾಡಲು ಆದೇಶಿಸಿದರು. ಆದ್ದರಿಂದ ಭುವನ ಜೀವನಂ ಅನ್ನೋ ಶಬ್ದಕ್ಕೆ ಕೋಶಭರಿತ ಜಗತ್ಪ್ರಾಣ ಸಮೀರಣ ಅಂತಂದೇಳಿ ಕೋಶವನ್ನು ತಿಳಿಸ್ತಾರೆ. ವಾಯುದೇವರನ್ನ ಜಗತ್ಪ್ರಾಣ ಅಂತ ಕರೀತಾರೆ, ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರು ಸಜ್ಜನರಿಗೆ ತತ್ವವನ್ನು ಉಪದೇಶ ಮಾಡಬೇಕು ಎಂಬ ಕಾರಣದಿಂದಾಗಿ ಭಗವಂತನ ಆದೇಶದಿಂದ ಭೂಮಿಯಲ್ಲಿ ಅವತಾರ ಮಾಡಲು ಅಂಗೀಕರಿಸಿದರು. ಭಗವಂತನ ಆದೇಶವನ್ನು ಹಾಗೂ ಇತರ ಎಲ್ಲ ದೇವತೆಗಳ ಅಭಿಪ್ರಾಯವನ್ನು, ಅವರ ಇಚ್ಛೆಯನ್ನು ಕೂಡ ಪೂರೈಸಲು ಭೂಮಿಯಲ್ಲಿ ಅವತಾರ ಮಾಡಿದರು. ಅವತಾರ ಮಾಡಬೇಕು ಅಂತ ತೀರ್ಮಾನ ಆದ ನಂತರ ಆ ಭಗವಂತನ ಆದೇಶವನ್ನು ಅವರು ಶಿರೋಭೂಷಣವಾಗಿ, ಒಂದು ಶಿರಸ್ಸಿನಲ್ಲಿ ಧರಿಸಬೇಕಾದಂತಹ ಮಾಲೆಯಂತೆ ಧರಿಸಿ ಎಲ್ಲ ದೇವತೆಗಳ ಇಚ್ಛೆಯನ್ನು ಮನಸ್ಸಿನಿಂದ, ಹೇಗೆ ಹೃದಯದಲ್ಲಿ ಒಂದು ಹಾರವನ್ನು ಧರಿಸ್ತಾರೋ ಅದೇ ರೀತಿಯಾಗಿ ಹೃದಯದಿಂದ ಅತ್ಯಂತ ಇಷ್ಟದಿಂದ ತಾವು ಒಪ್ಪಿಕೊಂಡು ಭೂಮಿಯಲ್ಲಿ ಅವತಾರ ಮಾಡಲು ಇಚ್ಛಿಸಿದರು. ಕಾಲಸ್ಸಯೇವ ಸಮವರ್ತತ ನಾಮ ಯಾವತ್ ಚಿಂತಾಕುಲಂ ವಿವಿಧ ಸಾಧುಕುಲಂ ಬಭೂವ ವೇದಾಂತ ಸಂತತ ಕೃತಾಂತರ ಸನ್ನ ವಿದ್ಮಃ ಶ್ರೇಯೋ ಲಭೇಮಹಿ ಕಥಂ ನು ವಯಂ ಬತೇತಿ. ಹೀಗೆ ಎಲ್ಲ ದೇವತೆಗಳಿಗೂ ಕೂಡ ಭೂಮಿಯಲ್ಲಿ ತತ್ವಜ್ಞಾನ ಉಪದೇಶಕರು ಒಬ್ಬರು ಬೇಕು ಅಂತ ಅನಿಸಿರುವಂತಹ ಸಂದರ್ಭದಲ್ಲಿಯೇನೆ ಭೂಲೋಕದಲ್ಲೂ ಕೂಡ ಎಲ್ಲ ಸಜ್ಜನರು ಕೂಡ ತುಂಬ ದುಃಖದಿಂದ ಕೂಡಿದ್ರಂತೆ. ತುಂಬ ದುಃಖದಿಂದಾಗಿ ಹೇಗೆ ತಾನೇ ನಾವು ಶ್ರೇಯಸ್ಸನ್ನು ಹೊಂದುತ್ತೇವೆ, ಆ ಭಗವಂತನನ್ನ ಮೋಕ್ಷವನ್ನ ಹೇಗೆ ತಾನೇ ಹೊಂದಿಯಾವು, ಹಾಗಾಗಿ ನಮಗೆ ತತ್ವಜ್ಞಾನ ಹೇಗೆ ಸಿಗತ್ತೆ ಅಂತ ತುಂಬ ಚಿಂತೆಯಿಂದ ಕಷ್ಟದಿಂದ ಎಲ್ಲರೂ ಕೂಡ ದುಃಖಿತರಾಗಿ ಇದ್ದರು. ಶ್ರೇಯೋ ಲಭೇಮಹಿ ಕಥಂನು ವಯಂಬತೇತಿ, ಹೇಗೆ ತಾನೇ ನಮಗೆ ಶ್ರೇಯಸ್ಸಾಗತ್ತೆ ಅಂತ ದುಃಖದಿಂದ ಕೂಡಿರ್ಬೇಕಾದ್ರೆ ಒಂದು ಕಡೆ ದೇವತೆಗಳ ಪ್ರಾರ್ಥನೆ, ಇನ್ನೊಂದು ಕಡೆ ಸಜ್ಜನರೆಲ್ಲರ ಆ ಕಷ್ಟ, ಭಗವಂತನ ಆದೇಶ, ಇದೆಲ್ಲವನ್ನು ಕಂಡು ತತ್ಪ್ರೀತಯೇ ರಜತ ಪೀಠಪುರಾದಿವಾಸಿ ದೇವೋ ವಿವೇಶ ಪುರುಷಂ ಶುಭ ಸೂಚನಾಯ ಪ್ರಾಪ್ತೆ ಮಹಾಯ ಮಹಿತಾಯ ಮಹಾಜನೌಘೆ ಕೋಲಾಹಲೇನ ಸಕುತೂಹಲಿನಿ ಪ್ರವೃತ್ತೆ. ಈ ಸಂದರ್ಭದಲ್ಲಿ ಆ ರಜತಪೀಠಪುರ ಅಂದರೆ ಉಡುಪಿ ಕ್ಷೇತ್ರ. ಉಡುಪಿ ಕ್ಷೇತ್ರದಲ್ಲಿ ಹಿಂದೆ ಒಬ್ಬ ರಾಜ ಯಾಗ ಮಾಡಬೇಕಾದ್ರೆ ಬೆಳ್ಳಿಯ ಮಂಟಪದಲ್ಲಿ ಪರಶುರಾಮ ದೇವರನ್ನ, ಯಾಗಕ್ಕೆ ಮುಖ್ಯ ಅಭಿಮಾನಿಯಾದಂತಹ, ಯಾಗದಿಂದ ಎಲ್ಲವನ್ನೂ ಕೂಡ ಸ್ವೀಕರಿಸುವಂತಹ ಭಗವಂತನೇ ಅಲ್ಲಿ ರಜದ ಪೀಠದಲ್ಲಿ, ಬೆಳ್ಳಿಯ ಪೀಠದಲ್ಲಿ ಕೂಡಬೇಕು ಅಂತಂದೇಳಿ ಒಂದು ಯಾಗವನ್ನು ಮಾಡಬೇಕಾದರೆ ರಾಜ ಆ ಭಗವಂತನನ್ನ ಅಲ್ಲಿ ಕೊಳ್ಳಿರಿಸಿದ್ದ. ಹಾಗಾಗಿ ರಜತಪೀಠಪುರ ಅಂತಲೇ ಪ್ರಸಿದ್ಧವಾದದ್ದು ಉಡುಪಿ ಕ್ಷೇತ್ರ.
ಈ ಉಡುಪಿ ಕ್ಷೇತ್ರವನ್ನ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ಅಪಭ್ರಷ್ಟ ಭಾಷೆಯಲ್ಲಿ, ಕಾಲಾಂತರದಲ್ಲಿ ತುಳು ಭಾಷೆಯಲ್ಲಿ ಒಡಿಪು ಅಂತಂದೇಳಿ ಹೆಸರನ್ನು ಪಡೆದಿರತಕ್ಕಂತಹ ಉಡುಪಿ ಕ್ಷೇತ್ರಕ್ಕೆ, ಉಡುಪಿ ಕ್ಷೇತ್ರದಲ್ಲಿ ಇರುವಂತಹ ಆ ಭಗವಂತ, ಆ ರಜತ ಪೀಠದಲ್ಲಿ ಕೂತಿರುವಂತಹ ಭಗವಂತನೇ ಒಬ್ಬ ಪುರುಷನನ್ನು ಪ್ರವೇಶ ಮಾಡಿ ಆ ಪುರುಷನ ಮೂಲಕ ಈ ವಾಯುದೇವರ ಅವತಾರವಾಗತ್ತೆ ಅನ್ನುವಂತಹದ್ದನ್ನ ತಿಳಿಸಿಕೊಡ್ತಾ ಇದ್ದಾನೆ. ಆವಿಷ್ಟವಾನ ಕುಶಲಂ ಪುರುಷಂ ಪ್ರಕೃತ್ಯ ಪ್ರತ್ಯಾಯನ್ ನಿಜ ಜನಾನ್ ನಿತರಾಮ ನೃತ್ಯತ್ ಉತ್ತುಂಗ ಕೇತು ಶಿಖರೇ ಸಕೃತಾಂಗಹಾರೋ ರಂಗಾಂತರೇ ನಟೈವಾ ಕಿಲ ವಿಸ್ಮಯಾತ್ಮ. ಸಾಮಾನ್ಯವಾಗಿ ತುಂಬ ಸಮರ್ಥರಾದಂತಹ ಪುರುಷರು ಕೂಡ ಒಂದು ಧ್ವಜಸ್ತಂಭವನ್ನ ಹತ್ತಿ ಅದರ ಮೇಲೆ ನರ್ತನೆ ಮಾಡೋದಕ್ಕಾಗೋದಿಲ್ಲ. ಆದರೆ ಅಕುಶಲಂ ಪುರುಷಂ ಅಂತಂದೇ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಒಬ್ಬ ಅಸ್ವಸ್ಥನಾದಂತಹ ಪುರುಷ, ಆ ಪುರುಷ ದೊಡ್ಡದಾದಂತಹ ಒಂದು ಧ್ವಜಸ್ತಂಭ, ಆ ಧ್ವಜಸ್ತಂಭದ ಮೇಲೆ ಹತ್ತಿ ನಿಂತಂತೆ. ಯಾವ ಸಂದರ್ಭದಲ್ಲಿ ಅಂತಂದು ಹೇಳಿದ್ರೆ ಪ್ರಾಪ್ತೇ ಮಹಾಯ ಮಹಿತಾಯ ಮಹಾಜನೌಘೆ ಅಂತ ಹೇಳ್ತಿದ್ದಾರೆ. ಮಹಾಯ ಅನ್ನೋದಕ್ಕೆ ಸಾಕ್ಷಾತ್ತಾಗಿ ನಾರಾಯಣ ಪಂಡಿತಾಚಾರ್ಯರ ವ್ಯಾಖ್ಯಾನ ಮಾಡ್ತಾರೆ ಅಯ್ಯನ ಸಂಕ್ರಮಣೋತ್ಸವಾಯ ಅಂತ. ಅಂದರೆ ಉಡುಪಿ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿಯ ದಿನ ತುಂಬ ದೊಡ್ಡ ಉತ್ಸವ ನಡೆಯುತ್ತೆ. ಇಂದಿಗೂ ಕೂಡ ತುಂಬ ವೈಭವದಿಂದಾಗಿ 3 ರಥೋತ್ಸವಗಳನ್ನು ಭಗವಂತನಿಗೆ ಸಮರ್ಪಿಸಿ ದೊಡ್ಡದಾದಂತಹ ಉತ್ಸವವನ್ನು ಇಡೀ ನಾಡಿನ ಜನರೆಲ್ಲರೂ ಕೂಡ ಸೇರಿ ನಡೆಸ್ತಾರೆ. ಇಂತಹದ್ದೇ ಒಂದು ದೊಡ್ಡ ಉತ್ಸವ ನಡೀತಾ ಇತ್ತು. ಆ ಅನಂತೇಶ್ವರನ ಉತ್ಸವದ ಸಂದರ್ಭದಲ್ಲಿ ಒಬ್ಬ ಅಸ್ವಸ್ಥನಾದಂತಹ ಪುರುಷನಲ್ಲಿ ಭಗವಂತ, ಅಲ್ಲಿ ರಜತ ಪೀಠದಲ್ಲಿ ಕೂತಿರುವಂತಹ ಪರಶುರಾಮ ದೇವರು ಅನಂತಾಸನನೇ ಆ ಪುರುಷನಲ್ಲಿ ಪ್ರವೇಶ ಮಾಡಿ ಆ ಪುರುಷ ಆ ಧ್ವಜಸ್ತಂಭದ ಮೇಲೆ ನಿಂತು ನರ್ತನೆ ಮಾಡುವಂತೆ ಮಾಡಿದ ಭಗವಂತ. ಎಲ್ಲ ಹಸ್ತಪಾದಾದಿಗಳನ್ನು ಚಾಚಿ ತಾನು ಒಬ್ಬ ನಟ ಹೇಗೆ ಒಂದು ರಂಗಸ್ಥಳದಲ್ಲಿ ನಿಂತು ನರ್ತನ ಮಾಡ್ತಾನೋ ಆ ರೀತಿಯಾಗಿ ನರ್ತನ ಮಾಡ್ತಾ ಹೇಳ್ತಾನೆ, ಆಭಾಷ್ಯ ಸೋತ್ರ ಜನತಾಂ ಶಪಥಾನುವಿದ್ದಂ ಉಚ್ಚೈರಿದಂ ವಚನದೋರ್ದುಹದೋಪಭಾಷೆ ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ವಿಶ್ವಜನೀನ ವೃತ್ತಿ, ವಿಶ್ವಜನರು ಅಂತಂದು ಹೇಳಿದರೆ ಸಮಸ್ತ ಸಜ್ಜನರು, ಜಗತ್ತಿನಲ್ಲಿರುವಂತಹ ಸಮಸ್ತ ಸಜ್ಜನರ ಸಂತೋಷಕ್ಕೋಸ್ಕರ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹಯೇತಿ. ಆದಂತಹ ವಾಯುದೇವರು ಇಲ್ಲಿ ಅವತಾರವನ್ನು ಮಾಡುತ್ತಾರೆ, ಕೂಡಲೇ ಅವತಾರ ಆಗತ್ತೆ ವಾಯುದೇವರದ್ದು ಅಂತಂದು ಹೇಳ್ತಾನೆ. ಅದು ಹೇಗೆ ಹೇಳ್ತಾನೆ ಅಂತಂದು ಹೇಳಿದ್ರೆ ಉದ್ಧೃತ ದೋಹೋ, ತನ್ನ 2 ಭುಜಗಳನ್ನು ಎತ್ತಿ ಶಪಥಾನುವಿದ್ದಂ, ಹಾಗೇ ಆಗತ್ತೆ, ಇಲ್ಲೊಂದು ಅವತಾರ ಹಾಗೇ ಆಗತ್ತೆ ಅಂತ. ಶಪಥಾನುವಿದ್ದಂ ಅನ್ನೋದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಮದುಕ್ತಸ್ಯ ಅನ್ಯತಾತ್ವೇ ಅಹಂ ಹರಿಗುರ್ವಾದಿ ದ್ರೋಹಿ ಸ್ಯಾಮ್ ಅಂತ. ಹಾಗಾಗಿ ನಾನು ಹೇಳ್ತಾ ಇರೋದು ಇದು ಸತ್ಯ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ವ್ಯತ್ಯಾಸ ಆಗೋದಾದರೆ ನಾನು ಭಗವಂತನಿಗೆ ಗುರುಗಳಿಗೆ ದ್ರೋಹ ಮಾಡದಂತೆ ಆಗ್ತೇನೆ. ಹಾಗಾಗಿ ಇದು ಹಾಗೇ ಆಗತ್ತೆ ಅಂತಂದೇಳಿ ಶಪಥ ಮಾಡ್ತಾ ವಾಯುದೇವರ ಅವತಾರದ ಸೂಚನೆಯನ್ನ ಆ ಪುರುಷನಲ್ಲಿ ನಿಂತು ಭಗವಂತ ತಿಳಿಸ್ತಾನೆ. ಹೀಗೆ ವಾಯುದೇವರ ಅವತಾರ ಆಗತ್ತೆ ಅಂತಂದೇಳಿ ಎಲ್ಲ ಸಜ್ಜನರಿಗೂ ಕೂಡ ಸಂತೋಷ ಆಗತ್ತಾಗ. ಇದಾದ ನಂತರ ನಾರಾಯಣ ಪಂಡಿತಾಚಾರ್ಯರು ಒಂದು ಕಡೆಯಲ್ಲಿ ದೇವತೆಗಳ ಪ್ರಾರ್ಥನೆಯಿಂದ ಸಜ್ಜನರ ಹಿತಕ್ಕಾಗಿ ವಾಯುದೇವರ ಅವತಾರ ಆಗತ್ತೆ ಅನ್ನೋದನ್ನು ತಿಳಿಸಿದ್ರು, ಯಾವ ಕಾರಣದಿಂದ ಆಗಬೇಕು ಅನ್ನೋದನ್ನು. ಆದರೆ ವಾಯುದೇವರ ಅವತಾರ ಯಾರಲ್ಲಾಗತ್ತೆ? ವಾಯುದೇವರ ಅವತಾರ ಆಗಬೇಕು ಅಂತಂದೇ ಹೇಳಿದರೆ ಆ ವಾಯುದೇವರನ್ನ ಮಗನಾಗಿ ಪಡೆಯುವಂತಹ ತಂದೆ ತಾಯಿಗಳು ಕೂಡ ಅಂತಹ ಶ್ರೇಷ್ಠ ವ್ಯಕ್ತಿಗಳಾಗಿರ್ಬೇಕು. ಉದಾಹರಣೆಗೆ ಹೇಳೋದಾದ್ರೆ, ಹಾಲಾಗಬೇಕು ಅಂತಂದು ಹೇಳಿದ್ರೆ ಪಾತ್ರೆ ಶುದ್ಧವಾಗಿದ್ರೆ ಹಾಲು ಅದರಲ್ಲಿ ಶುದ್ಧವಾಗಿ ಇರುತ್ತೆ, ಅದು ಕಾಯಿಸಿದಾಗ ಒಡಿದೇ ಇರುತ್ತೆ. ಹಾಗೆ ವಾಯುದೇವರಂತಹ ಸರ್ವಜ್ಞರಾದಂತಹ ಪುರುಷರ ಅವತಾರ ಆಗಬೇಕು ಅಂತಂದೇ ಹೇಳಿದರೆ ತಂದೆ ತಾಯಿಗಳು ಕೂಡ ಅಷ್ಟು ಶ್ರೇಷ್ಠರಾಗಿರ್ತಕ್ಕಂತಹ ವ್ಯಕ್ತಿಗಳಾದರೆ ಮಾತ್ರ ಸಾಧ್ಯ. ಹಾಗಾಗಿ
ಆ ಮಧ್ಯಗೇಹ ಭಟ್ಟರ ದಂಪತಿಗಳು ಹೇಗಿದ್ದರು ಅಂತಂದೇಳಿ ಒಂದು 4-6 ಶ್ಲೋಕಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಸದ್ವೀಪ ವಾರಿನಿಧಿ ಸಪ್ತಕ ಭೂತ ಧಾತ್ರ್ಯಾ ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಖಂಡೇ ಕಾಲೇ ಕಲೌ ಸುವಿಮಲಾನ್ವಯ ಲಬ್ಧ ಜನ್ಮ ಸನ್ಮಧ್ಯಗೇಹ ಕುಲಮೌಲಿಮಣಿರ್ದ್ವಿಜೋಭೂತ್. ಹಿಂದೆ ಮಧ್ಯಗೇಹ ಭಟ್ಟರು ಎಂಬಂತಹ ಆ ಮಧ್ಯಗೇಹ ಭಟ್ಟ ಅಂತಂದೇಳಿ ನಡಿಲ್ಲಾಯ ಅನ್ನುವಂತಹ ಒಂದು ವಂಶ ಅದು. ಆ ವಂಶಕ್ಕೆ ಶಿರೋಭೂಷಣದಂತೆ ಇರತಕ್ಕಂತಹ ಶ್ರೇಷ್ಠವಾದಂತಹ ಜ್ಞಾನಿಗಳು ಆ ವಂಶದಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಎಲ್ಲಿದ್ರು ಅವರು ಅಂತಂದು ಹೇಳಿದ್ರೆ ಸದ್ವೀಪ ವಾರಿ ನಿಧಿ ಸಪ್ತಕ ಭೂತದಾತ್ರ್ಯ ಮಧ್ಯೇಪಿ ಕರ್ಮಭುವಿ ಭಾರತ ನಾಮ ಖಂಡೇ. ಸಪ್ತ ದ್ವೀಪಗಳು, ಸಪ್ತ ಸಾಗರಗಳ ಮಧ್ಯದಲ್ಲಿ ಇರತಕ್ಕಂತಹದ್ದು ಜಂಬೂದ್ವೀಪ. ಈ ಜಂಬೂದ್ವೀಪದಲ್ಲೂ ಕೂಡ ಕರ್ಮಭೂಮಿ ಅಂತ ಕರೆಸ್ಕೊಂಡಿರ್ತಕ್ಕಂತಹದ್ದು ಭಾರತ ಖಂಡ. ಇಂತಹ ಭಾರತ ಖಂಡದಲ್ಲಿ ಕಲಿಕಾಲದಲ್ಲಿ ಒಳ್ಳೆಯ ಶ್ರೇಷ್ಠವಾದ ಒಂದು ಕುಲದಲ್ಲಿ ಮಧ್ಯಗೇಹ ಭಟ್ಟರು ಅಂತ ಇದ್ದರು. ವೇದಾದ್ರಿ ಸದ್ರಜತ ಪೀಠಪುರೇಶ್ವರಾಭ್ಯಾಂ ಗ್ರಾಮೋ ವಿಭೂಷಿತತರ ಶಿವರೂಪ್ಯ ನಾಮ ಹೇಮಾದ್ರಿ ರಾಜ ವಿಭುರಾಜ ದಿಲಾವೃತಾಭಃ ತಸ್ಯಾ ಭವದ್ಗುರುಗುಣ ಖಲು ಮೂಲ ಭೂಮಿ. ಈ ಮಧ್ಯಗೇಹ ಭಟ್ಟರ ಮೂಲ ಭೂಮಿ ಯಾವುದು ಅಂತಂದು ಹೇಳಿದ್ರೆ ಶಿವಳ್ಳಿ ಅಂತಂದು. ಈ ಶಿವಳ್ಳಿ ಅನ್ನುವಂತಹದ್ದು ಹರಿಹರರಿಂದಾಗಿ ಶೋಭಾಯಮಾನವಾದಂತಹ ಶ್ರೇಷ್ಠವಾದಂತಹ ಸ್ಥಳ ಇದು. ಶಿವರೂಪ್ಯ ನಾಮ ಅಂತ ಅದನ್ನೇ ಶಿವಳ್ಳಿ ಅಂತಂದೇಳಿ ಕಾಲಕ್ರಮೇಣ ವ್ಯತ್ಯಸ್ತವಾಗಿದೆ. ಆ ಶಿವಳ್ಳಿ ಎನ್ನುವಂತಹ ಗ್ರಾಮ ಇವರಿಗೆ ಮೂಲ ಭೂಮಿ, ಇವರ ಮೂಲ ಸ್ಥಾನವಾಗಿತ್ತು. ಅದಾದ ನಂತರ ಆ ಮಧ್ಯಗೇಹ ಭಟ್ಟರು ರಾಮಾಧಿವೇಶಿತ ಹರಿಸ್ವಸೃಮೂಲಿಮಾಲ ರಾಜದ್ವಿಮಾನಗಿರಿಶೋಭಿತ ಮಧ್ಯುವಾಸ ಕ್ಷೇತ್ರಂ ಸಪಾಜಕ ಪದಂ ತ್ರಿಕುಲೈಕ ಕೇತು ಕಮ್ಯದ್ದದಾತಿ ಸತತಂ ಖಲು ವಿಶ್ವಪಾಜಾತ್. 3 ಕುಲಗಳು ಅಂತಂದು ಹೇಳಿದ್ರೆ ಒಡಿಪೆ, ಪಾರ್ಪದಾನೆ, ಕಬೆ ಕುಡಿನಾಯೆ ಅಂತಂದು ಹೇಳಿ 3 ಕುಲಗಳು. ಈ 3 ಕುಲಗಳಿಗೂ ಕೂಡ ಕೇತು ಧ್ವಜದಂತೆ ಇದ್ದರಂತೆ. 3 ಕುಲಗಳಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂತಹ ಮಧ್ಯಗೇಹ ಭಟ್ಟರು ತಾವು ವಾಸಕ್ಕಾಗಿ ಪಾಜಕ ಕ್ಷೇತ್ರವನ್ನ ಆರಿಸಿಕೊಂಡು ಪಾಜಕ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ರು. ಆ ಪಾಜಕ ಕ್ಷೇತ್ರ ಎಂತಹದ್ದು ಅಂತಂದೇಳಿ ತುಂಬ ಒಳ್ಳೆಯ ಶ್ಲೋಕದಿಂದಾಗಿ ನಾರಾಯಣ ಪಂಡಿತಾಚಾರ್ಯರು ಪಾಜಕ ಕ್ಷೇತ್ರದ ವರ್ಣನೆಯನ್ನು ಮಾಡ್ತಾರೆ. ಈ ಶ್ಲೋಕದಲ್ಲಿ ರಾಮಾಧಿವೇಶಿತ ಹರಿಸ್ವಸೃ ಮೌಲಿಮಾಲ ರಾಜದ್ವಿಮಾನ ಗಿರಿಶೋಭಿತ ಮಧ್ಯುವಾಸ ಅಂತಾರೆ ಪಾಜಕ ಕ್ಷೇತ್ರವನ್ನ. ಅಂದರೆ ರಾಮ ಅಂದರೆ ಪರಶುರಾಮ ದೇವರು, ಸಾಕ್ಷಾತ್ತಾಗಿ ಪರಶುರಾಮ ದೇವರೇನೆ ಹರಿಸ್ವಸೃ ಕೃಷ್ಣನ ತಂಗಿಯಾದಂತಹ ದುರ್ಗಾದೇವಿಯನ್ನ ಆ ಪಾಜಕ ಕ್ಷೇತ್ರದಲ್ಲಿ ವಿಮಾನಗಿರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ವಿಮಾನಗಿರಿಯಿಂದ ದುರ್ಗಾದೇವಿಯಿಂದಾಗಿ ಇರುವಂತಹದ್ದು ಪಾಜಕ ಕ್ಷೇತ್ರ. ಮತ್ತೆ ಇನ್ನೊಂದು ಹೇಳ್ತಾರೆ, ಪಾಜಕ ಎಂಬ ಹೆಸರು ಯಾವ ಕಾರಣದಿಂದ ಬಂತು ಈ ಕ್ಷೇತ್ರಕ್ಕೆ ಅಂತ ವ್ಯಾಖ್ಯಾನಕಾರರು ಬಿಡಿಸಿ ತೋರಿಸ್ತಾರೆ. ಅನೇನ ಪಾಜಕಂ ಇತ್ಯತ್ರ ಪಾತೀತಿ ಪಹ ಪಶ್ಚಾತು ಅಜಶ್ಚ ಪಾಜಃ ಪಾಜಾತ್ಕಂ ಜಲಂ ಯಸ್ಮಿನ್ ತತ್ ಪಾಜಕಂ ಅಂತ. ಒಂದು ಕತೆ, ಪರಶುರಾಮ ದೇವರು ತಾವು ಸಮುದ್ರವನ್ನು ಸರಿಸಿ ಒಂದು ಪರಶುರಾಮ ಕ್ಷೇತ್ರವನ್ನ, ಒಂದು ಹೊಸ ಭೂಮಂಡಲವನ್ನ ನಿರ್ಮಾಣ ಮಾಡಿದ್ದಲ್ಲದೆ ಆ ಪಾಜಕದ ಸುತ್ತಲೂ ಪಂಚತೀರ್ಥಗಳನ್ನ ನಿರ್ಮಾಣ ಮಾಡಿದ್ದಾರೆ. ಧನುಷ್ ತೀರ್ಥ, ಬಾಣತೀರ್ಥ, ಈ ರೀತಿಯಾಗಿ 5 ತೀರ್ಥಗಳನ್ನು ತಮ್ಮ ಆಯುಧಗಳಿಂದಾಗಿ ಆ ಪ್ರದೇಶಗಳಲ್ಲಿ ನೀರನ್ನು ತರಿಸಿ ತೀರ್ಥಗಳು ಇವತ್ತಿಗೂ ಕೂಡ ಸ್ನಾನಾದಿಗಳಿಗೆ ಅತ್ಯಂತ ಯೋಗ್ಯವಾದಂತಹ ತೀರ್ಥ ಅಲ್ಲಿ ಸಿಗತ್ತೆ. ಅಂತಹ ತೀರ್ಥವನ್ನು ನಿರ್ಮಾಣ ಮಾಡಿ ಆ ಪಾಜಕ ಕ್ಷೇತ್ರಕ್ಕೆ ಜಲವನ್ನು ಕೊಟ್ಟಿದ್ದಾರೆ, ನೀರನ್ನು ಕೊಟ್ಟಿರೋದ್ರಿಂದಾಗಿ, ತೀರ್ಥವನ್ನು ಕೊಟ್ಟಿದ್ದರಿಂದಾಗಿ ಅದಕ್ಕೆ ಪಾಜಕ ಅಂತ ಹೆಸರು ಬಂತು. ಅದು ಹೇಗೆ ಅಂದ್ರೆ, ಪಾ ಅಂತಂದು ಹೇಳಿದ್ರೆ ರಕ್ಷಕ, ಜಗದ್ ರಕ್ಷಕ ಅಂತ ಅರ್ಥ. ಅಜ ಅಂತಂದು ಹೇಳಿದ್ರೆ ಹುಟ್ಟಿಲ್ಲದೆ ಇರತಕ್ಕಂಥವನು ಅಂತ ಅರ್ಥ. ಹಾಗಾದ್ರೆ
ಜಗದ್ರಕ್ಷಕನೂ ಹುಟ್ಟಿಲ್ಲದೇ ಇರುವವನೂ ಆದಂತಹ ಯಾವ ಪರಶುರಾಮ ದೇವರಿದ್ದಾರೆ, ಆ ಪರಶುರಾಮ ದೇವರಿಂದಾಗಿ ಅಂದರೆ ನೀರು ಅಂತರ್ಥ, ತೀರ್ಥ ಅಂತರ್ಥ. ಪರಶುರಾಮ ದೇವರಿಂದಾಗಿ ನೀರು ಯಾವ ಕ್ಷೇತ್ರಕ್ಕೆ ಸಿಕ್ಕಿತೋ ಆ ಕ್ಷೇತ್ರವನ್ನ ಪಾಜಕ ಅಂತ ಕರೀತಾರೆ. ಹಾಗಾದ್ರೆ ಪಾಜಕ ಅಂತಂದು ಹೇಳಿದ್ರೆ ಪರಶುರಾಮ ದೇವರಿಂದಾಗಿ ತೀರ್ಥಗಳನ್ನು ಪಡೆದಿರ್ತಕ್ಕಂತಹ ಸ್ಥಳ ಅಂತ ಅರ್ಥ. ಹಾಗಾಗಿ ಸಾಕ್ಷಾತ್ ಭಗವಂತನಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟಂತಹ ದುರ್ಗಾದೇವಿ ಇದ್ದಾಳೆ, ಹಾಗೂ ಅಲ್ಲಿ ಪಂಚತೀರ್ಥಗಳಿದೆ. ಹಾಗಾಗಿ ಇಂತಹ ಶ್ರೇಷ್ಠವಾದಂತಹ ತೀರ್ಥ ಕ್ಷೇತ್ರವನ್ನ ವಾಸಸ್ಥಳವನ್ನಾಗಿ ಮಧ್ಯಗೆಯ ಭಟ್ಟರು ಹೊಂದಿದ್ದರು. ಇಂತಹ ಸ್ಥಳದಲ್ಲಿ ಅರ್ಥಂ ಕಮಪ್ಯನವಮಂ ಪುರುಷಾರ್ಥ ಹೇತುಂ ಪುಂಸಾಂ ಪ್ರದಾತುಮುಚಿತಾಂ ಉಚಿತ ಸ್ವರೂಪಾಂ ಕನ್ಯಾಂ ಸುವರ್ಣಲಸಿತಾಂ ಇವ ವೇದ ವಿದ್ಯಾಂ ಜಗ್ರಾಹ ವಿಪ್ರವೃಷಭ ಪ್ರತಿಪಾದಿತಾಂ ಸಹ. ಇಂತಹ ಮಧ್ಯಗೆಯ ಭಟ್ಟರು ವೇದದಂತೆ ಇರತಕ್ಕಂತಹ ವೇದವತಿ ದೇವಿಯನ್ನ ವಿವಾಹವಾದರು ಅಂತ. ವೇದವತಿ ದೇವಿ ಸುವರ್ಣದಿಂದಾಗಿ, ಬಂಗಾರ ಮೊದಲಾದಂತಹ ಆಭರಣಗಳಿಂದಾಗಿ, ಶ್ರೇಷ್ಠವಾದಂತಹ ಸೌಂದರ್ಯದಿಂದಲೂ ಕೂಡ ಅಲಂಕೃತಳಾಗಿರತಕ್ಕಂತಹ ವೇದವತಿ ದೇವಿಯನ್ನ ಪುರುಷಾರ್ಥಕ್ಕೆ ಕಾರಣೀಭೂತಳನ್ನಾಗಿ ಅವರ ತಂದೆಯು ಮಧ್ಯಗೆಯ ಭಟ್ಟರಿಗೆ ಕೊಡುವಾಗ ಅಂತಹ ವೇದ ವಿದ್ಯೆಯನ್ನೋ ಎಂಬಂತೆ ವೇದ ವಿದ್ಯೆಯು ಕೂಡ ಸುವರ್ಣ ಲಸಿತ. ನಾರಾಯಣ ಪಂಡಿತಾಚಾರ್ಯ ಪದಪ್ರಯೋಗ ಎಷ್ಟು ಶುದ್ಧವಾಗಿದೆ ಇಲ್ಲಿ. ವರ್ಣ ಅಂದರೆ ಅಕ್ಷರಗಳು, ಒಳ್ಳೆಯ ವರ್ಣಗಳು, ಒಳ್ಳೆಯ ಅಕ್ಷರಗಳಿಂದ ಶೋಭಾಯಮಾನವಾದಂತಹದ್ದು ವೇದ. ವೇದ ವಿದ್ಯೆಯನ್ನು ಹೇಗೆ ಮಧ್ಯಗೆಯ ಭಟ್ಟರು ಅಭ್ಯಸಿಸಿದರೋ ಅದೇ ರೀತಿಯಾಗಿ ಸುವರ್ಣಲಸಿತಾಂ, ಬಂಗಾರದಿಂದಾಗಿ ಬಂಗಾರದ ಆಭರಣಗಳಿಂದಾಗಿ ಅಲಂಕೃತಳಾದಂತಹ ವೇದವತಿ ದೇವಿಯನ್ನ, ವೇದದಂತೆ ಇರತಕ್ಕಂತಹ ವೇದವತಿ ದೇವಿಯನ್ನ ಸ್ವೀಕರಿಸಿದರು. ಯಾವ ಕಾರಣಕ್ಕೆ ಸ್ವೀಕರಿಸಿದರು? ವೇದ ಹೇಗೆ ಪುರುಷಾರ್ಥಗಳನ್ನ, ಮೋಕ್ಷವನ್ನ ಕೊಡುತ್ತೋ ಹಾಗೆ ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಸದಾ ತನ್ನ ಜೊತೆಯಲ್ಲಿ ಇರ್ತಾಳೆ ಈ ವೇದವತಿ ದೇವಿ ಅಂತಂದೇಳಿ ಪುರುಷಾರ್ಥಕ್ಕೆ ಕಾರಣೀಭೂತವಾದಂತಹ ಅವಳನ್ನು ಸ್ವೀಕಾರ ಮಾಡಿದರು. ಇಲ್ಲಿ ಕೆಲವರು ಆಕ್ಷೇಪ ಮಾಡೋದಿದೆ, ಆಚಾರ್ಯರಿಗೆ ತಂದೆ ತಾಯಿಯರು ಯಾರು ಅಂತಲೇ ತಿಳ್ಕೊಂಡಿಲ್ಲ ನೀವು, ಎಂತಹ ಮಧ್ವಾನುಯಾಯರು ನೀವೆಲ್ಲ ಅಂತಂದೇಳಿ ಆಕ್ಷೇಪ ಮಾಡ್ತಾರೆ. ಆದರೆ ಎಷ್ಟು ಒಳ್ಳೆಯ ಉದಾಹರಣೆ ಮೂಲಕ ನಮಗೆ ಇಲ್ಲಿ ಆಚಾರ್ಯರ ತಂದೆ ತಾಯಿಗಳು ಯಾರು ಅಂತಂದೇಳಿ ಸ್ಪಷ್ಟವಾಗಿ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಸಾಕ್ಷಾತ್ತಾಗಿ ಹೆಸರು ತೋರದೇ ಇರ್ಬೋದು, ಆ ಹೆಸರು ಹೇಗಿತ್ತು ಅಂತ, ಆದರೆ ಮಧ್ಯಗೆಯ ಭಟ್ಟರು ಎಂಬಂತಹ ಹೆಸರನ್ನು ಮಧ್ವವಿಜಯದಲ್ಲಿ ಹೇಳಿದ್ದಾರೆ. ವೇದವತಿ ಅಂತಂದೇಳಿ ವೇದಕ್ಕೆ ಸದೃಶಳಾದಂಥವಳು, ಅಷ್ಟು ಪರಿಶುದ್ಧಳು ಅಂತಂದೇಳಿ ಆ ವೇದವತಿ ದೇವಿಯನ್ನು ಕೂಡ ಸೂಚನೆ ಮಾಡಿದ್ದಾರೆ. ವೇದವತಿ ದೇವಿ ಅಂತ ಆಚಾರ್ಯರ ತಾಯಿಯ ಹೆಸರು ಅಂತಂದೇಳಿ. ಹೀಗೆ ಆ ತಂದೆ ತಾಯಿಗಳ ಬಗ್ಗೆ ತಿಳಿಸಿಕೊಡ್ತಾ ಅವರು ಸುಂದರವಾದಂತಹ ತಮ್ಮ ಸಾಂಸಾರಿಕ ಜೀವನವನ್ನು ನಡೆಸುತ್ತಾ ವಿಶೇಷವಾಗಿ ಒಳ್ಳೆಯ ಸತ್ಪುತ್ರ ಅವಾಪ್ತಿಗೋಸ್ಕರ ಭಗವಂತನನ್ನ ಸೇವೆ ಮಾಡಿದರು ಅಂತ. ತಸ್ಯ ಪ್ರಭೋಶ್ಚರಣಯೋ ಕುಲದೇವತಾಯಾಃ ಭಕ್ತಿಂ ಭಬಂಧ ನಿಜ ಧರ್ಮರತಃ ಸ ಧೀರಃ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾ ವಿನೀತಂ. ಕೇವಲ ಮಧ್ಯಗೆಯ ಭಟ್ಟರು ಅಂತ ಹೆಸರನ್ನು ಮಾತ್ರ ಹೇಳಲಿಲ್ಲ, ಅವರಿಗೆ ಭಟ್ಟರು ಅಂತ ಹೆಸರು ಯಾವ ಕಾರಣದಿಂದ ಬಂತು ಅಂತಲೂ ಕೂಡ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಆ ಮಧ್ಯಗೆಯ ಭಟ್ಟರು ವಿಶೇಷವಾಗಿ ಭಗವಂತನ ಭಕ್ತರಾಗಿದ್ದರು. ಕುಲದೇವತೆಯಾದಂತಹ ಅನಂತೇಶ್ವರನಲ್ಲಿ ಭಕ್ತಿಯಿಂದಾಗಿ ಸದಾ ಭಗವಂತನನ್ನು ಸ್ಮರಿಸುತ್ತಾ ನಮಿಸುತ್ತಾ ಸದಾ ಭಗವಂತನ ಪಾದಸೇವಕರಾಗಿ ಒಳ್ಳೆಯ ಆಚಾರವಂತರಾಗಿದ್ದರು. ಇಂತಹ ಇವರು ಮಹಾಭಾರತ ಪುರಾಣ ಮೊದಲಾದಂತಹ ರಹಸ್ಯವನ್ನ ಪುರಾಣ ಇತಿಹಾಸಗಳ ಸ್ವಾರಸ್ಯವನ್ನ ಚೆನ್ನಾಗಿ ತಿಳಿದಿದ್ದರು ಇವರು. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾ ವಿನೀತಂ. ಆದ್ದರಿಂದಾಗಿ ಅತ್ಯಂತ ಸ್ವಾರಸ್ಯಯುಕ್ತವಾದಂತಹ ಮಹಾಭಾರತದ ಇತಿಹಾಸ ಪುರಾಣಗಳ ಸ್ವಾರಸ್ಯವನ್ನು ತಿಳಿದಿದ್ದರಿಂದಲೇನೆ ಇವರಿಗೆ ಭಟ್ಟ ಭಟ್ಟ ಅಂತಂದೇಳಿ ಎಲ್ಲರೂ ಕೂಡ ಕರೀತಾ ಇದ್ರು. ಹಾಗಾಗಿ ಮಧ್ಯಗೆಯ ಭಟ್ಟರು ಅಂತಂದೇಳಿ ಇವರ ಹೆಸರನ್ನ ಇವರು ಯಾವ ಹೆಸರಿನಿಂದ ಪ್ರಸಿದ್ಧರೋ ಆ ಹೆಸರನ್ನು ಕೂಡ ಕಾರಣ ಸಹಿತವಾಗಿ ಉಲ್ಲೇಖ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಹೀಗೆ
ವಿಶೇಷವಾಗಿ ಗೋವಿಂದ ಸುಂದರ ಕಥಾ ಸುದಯಾ ಸಂಡೃಣಾಂ ಆನಂದಯನ್ನ ಕಿಲ ಕೇವಲ ಇಂದ್ರಿಯಾಣಿ ಕಿಂತು ಪ್ರಭೋ ರಜತಪೀಠೆ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ಆ ಮಧ್ಯಗೆಯ ಭಟ್ಟರು ಹೇಗೆ ಜ್ಞಾನವನ್ನು ಅರ್ಜಿಸಿದ್ದರು, ಅವರ ಪ್ರವಚನಾದಿಗಳು ಹೇಗಿತ್ತು ಅಂತಂದೇಳಿ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅವರು ಸದಾ ಭಗವಂತನಲ್ಲಿ ಆಸಕ್ತರಾಗಿ ಭಗವಂತನ ಧ್ಯಾನಾರಾಧನೆಗಳನ್ನು ಪ್ರವಚನಗಳನ್ನು ಮಾಡ್ತಾ ಇದ್ರೆ ಕೇವಲ ಜನರ ಇಂದ್ರಿಯಕ್ಕೆ ಮಾತ್ರ ಸಂತೋಷ ಆಗಲಿಲ್ಲ, ಜನರ ಇಂದ್ರಿಯಗಳಿಗೆ ಕೇಳ್ತಾ ಇರುವಂತಹ ಜನರಿಗೆ ಅಮೃತವನ್ನ ಸ್ವೀಕಾರ ಮಾಡಿದಂತೆ ಇರ್ತಿತ್ತು. ಅಷ್ಟು ಮಾತ್ರ ಅಲ್ಲ, ಭಗವಂತನಿಗೂ ಕೂಡ ಸಂತೋಷ ಆಯ್ತಂತೆ. ಭಗವಂತನ ಅರ್ಚಕರಾದಂತಹ ಆ ದೇವತೆಗಳಿಗೂ ಕೂಡ ತುಂಬಾ ಸಂತೋಷ ಆಯ್ತಂತೆ. ಇಂತಹ ಶ್ರೇಷ್ಠರಾದಂತಹ ಇವರು 12 ವರ್ಷಗಳ ಕಾಲ ಭಗವಂತನನ್ನು ಪೂಜಿಸಿ ಮಗನನ್ನ ಪಡೆದೇ ಇದ್ರೆ ನರಕದಿಂದ, ಪುನ್ನಾಮಕ ನರಕದಿಂದ ಮುಕ್ತಿ ಇಲ್ಲ. ಹಾಗಾಗಿ ಪುತ್ರನಿಂದಲೇ ಪುನ್ನಾಮಕ ನರಕದಿಂದಾಗಿ ಮುಕ್ತಿಯಾಗತ್ತೆ ಎಂಬ ಕಾರಣದಿಂದಾಗಿ ಶ್ರೇಷ್ಠವಾದಂತಹ ಮಗ ಸಿಗಬೇಕು. ಪುತ್ರ ಸಿಕ್ಕರೆ ಯಾವನೋ ಒಬ್ಬ ಮೂರ್ಖನಾದಂತಹ ಪುತ್ರ ಸಿಕ್ಕರೆ ಉಪಯೋಗ ಇಲ್ಲ. ಆದ್ದರಿಂದಾಗಿ ತ್ರಾತಾ ಯೇವ ನರಕಾತ್ ಸಹಿ ಪುತ್ರ ನಾಮ ಮುಖ್ಯಾವನಂ ನ ಸುಲಭಂ ಪುರುಷಾದ ಅಪೂರ್ಣಾತ್. ಅಪೂರ್ಣನಾದಂತಹ ಒಬ್ಬ ಪುರುಷನಿಂದಾಗಿ ಶ್ರೇಷ್ಠವಾದಂತಹ ರಕ್ಷಣೆಯನ್ನು ಆಗೋದಿಲ್ಲ. ಆದ್ದರಿಂದಾಗಿ ಸರ್ವಜ್ಞನಾದಂತಹ ಪುರುಷನೇ ಬೇಕು ಅಂತಂದು ಹೇಳಿ ಆ ಭಗವಂತನನ್ನ 12 ವರ್ಷ ಕಾಲ ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯ ಯತ್ಸೇವಯ ಗುಣಗಣಾಢ್ಯಂ ಅಪತ್ಯಮಾಪುಹು ತಂ ಪೂರ್ಣ ಸದ್ಗುಣತನಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ತಮ್ಮ ಕುಲಪತಿಯಾದಂತಹ ಕುಲಸ್ವಾಮಿಯಾದಂತಹ ಅನಂತಾಸನನನ್ನ ಶರಣು ಹೊಕ್ಕರಂತೆ. 12 ವರ್ಷಗಳ ಕಾಲ ಭಗವಂತನ ಸೇವೆಯನ್ನು ಮಾಡಿದರಂತೆ. ಹೇಗೆ ಹಿಂದೆ ಕರ್ದಮ ಋಷಿಗಳು, ಪರಾಶರರು ಮೊದಲಾದವರು ಪರಶುರಾಮಾದಿ ದೇವತೆಗಳನ್ನ ಭಗವಂತನನ್ನೇ ಪುತ್ರನನ್ನಾಗಿ ಪಡೆಯೋದಕ್ಕೋಸ್ಕರ ಸೇವೆ ಮಾಡಿದ್ರು, ಹಾಗೆ ಭೇಜೆ ಭುಜಂಗ ಶಯನಂ ದ್ವಿಷರಬ್ಧ ಕಾಲಂ 12 ವರ್ಷಗಳ ಕಾಲ ಆ ಶೇಷಶಾಹಿಯಾದಂತಹ ಅನಂತಾಸನನನ್ನ ಸೇವಿಸಿದರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಸೇವೆ ಮಾಡ್ತಾ ಅವರು ಮೊದಲೇ ತುಂಬ ನಿಷ್ಠಾವಂತರು, ಮೊದಲೇ ತುಂಬ ಧರ್ಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥವರು, ಆಹಾರ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂತಹ ಮಹಾನುಭಾವರು ಮಧ್ಯಗೆಯ ಭಟ್ಟರು. ಇನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಇನ್ನೂ ಆಚರಣೆಗಳನ್ನು ಮಾಡಿದ್ರಂತೆ. ಪತ್ನ್ಯಾಸಮಂ ಭಗವತ ಸಭಜನ್ ಪದಾಬ್ಜಂ ಭೋಗಾನ್ ಲಘೂನಪಿ ಪುನರ್ಲಗಯಾಂಚಕಾರ. ತಾವು ವಿಷಯ ಪದಾರ್ಥಗಳನ್ನು, ಆಹಾರ ಸೇವನೆಯನ್ನು ಇನ್ನೂ ಕಡಿಮೆ ಮಾಡ್ಕೊಂಡ್ಬಿಟ್ರಂತೆ. ಯಾವ ಆಹಾರವನ್ನು ಸ್ವೀಕಾರ ಮಾಡದೆ ತಾವು ಭಗವಂತನ ಸೇವೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ದಾಂದಂ ಸ್ವಯಂ ಚ ಹೃದಯಂ ದಮಯಾಂಚಕಾರ ಸ್ವಚ್ಛಂಚ ದೇಹಮಧಿಕಂ ವಿಮಲೀಚಕಾರ. ಅತ್ಯಂತ ಶುದ್ಧವಾದಂತಹ ದೇಹ ಅವರದ್ದು. ಶುದ್ಧವಾದಂತಹ ಆ ದೇಹವನ್ನು ಇನ್ನೂ ಪರಿಶುದ್ಧವನ್ನಾಗಿಗೊಳಿಸಿದ್ರು ಧರ್ಮಾಚರಣೆಗಳಿಂದ. ಹಿಂದೆ ಮಾಡ್ತಾ ಇರ್ತಕ್ಕಂಥ ಆಚರಣೆಗಳೇ ತುಂಬಾ ಹೆಚ್ಚಾಗಿತ್ತು, ಅದಕ್ಕಿಂತ ಹೆಚ್ಚಾಗಿ ಆಚರಣೆಗಳನ್ನು ಪ್ರಾರಂಭ ಮಾಡಿದ್ರು. ಪಯೋವ್ರತ ಮೊದಲಾದಂತಹ ಶ್ರೇಷ್ಠವಾದಂತಹ ವ್ರತಾಚರಣೆಗಳನ್ನು ಮಾಡಿ ಸಂಪೂರ್ಣ ಪೂರುಷ ಮತೋಷಯೇತಾನ್ವಿತಾಂತಂ ದೇವೇರಿತ ವಿವಪುರ ಅದಿತಿ ಕಶ್ಯಪೌತೌ. ಹಿಂದೆ ಅದಿತಿ ಮತ್ತೆ ಕಶ್ಯಪ ಋಷಿಗಳು ಹೇಗೆ ಭಗವಂತನನ್ನು ಸಂತೋಷಗೊಳಿಸಿದ್ರೋ ಹಾಗೆ ಅತ್ಯಂತ ಸಂತೋಷಪಡಿಸಿ ಆ ದೇವತೆಗಳು ಭಗವಂತ ಸಂತೋಷವಾಗುವಂತೆ ತಾವು ಭಗವಂತನ ಅನುಗ್ರಹವನ್ನು ಪಡೆದರಂತೆ. ಈ ರೀತಿಯಾಗಿ ತಮ್ಮ ದೇಹ ಶುದ್ಧವಾದ್ದರಿಂದಾಗಿ ಕೆಲವು ಕಾಲದ ನಂತರ ಕಾಂತಾದೃತೋ ಸಮುಚಿತೇತ ಬಭಾರ ಗರ್ಭಂ ಸಾಭೂಸುರೇಂದ್ರ ದುಹಿತ ಜಗತಾಂ ಹಿತಾಯ ಅಚ್ಚಾಂಬರೇವ ರಜನಿ ಪರಿಪೂರಿತಾಶ ಭಾವಿನ್ಯಪಾಸ್ತತಮಸಂ ವಿಧುಮಾದ್ಯ ಪಕ್ಷ. ಹೇಗೆ ಶುಕ್ಲ ಪಕ್ಷದಲ್ಲಿ ಚಂದ್ರನು ಅಭಿವೃದ್ಧನಾಗ್ತಾನೋ ಹಾಗೆ ಆ ತಾಯಿ ವೇದವತಿ ದೇವಿಯು ಕೂಡ ಗರ್ಭಧಾರಣೆ ಮಾಡಿ ಆ ಗರ್ಭದ ಅಭಿವೃದ್ಧಿಯೂ ಕೂಡ ಆಗುವಂತೆ ಮಾಡಿದ್ಲು. ಹೀಗೆ ಗರ್ಭವು ಅಭಿವೃದ್ಧವಾಯ್ತಾ ಹೋಯಿತು. ಶುಕ್ಲ ಪಕ್ಷದಲ್ಲಿ ಚಂದ್ರನು ಬೆಳೆಯುವಂತೆ ಆ ಗರ್ಭವು ಬೆಳೀತಾ ಹೋಯಿತು. ಬೆಳೆದ ನಂತರ ವಾಯುದೇವರು ಅಂಶೇನ ವಾಯುರವತೀರ್ಯ ಸರೂಪ್ಯಪೀಠೆ ವಿಷ್ಣುಂ ಪ್ರಣಮ್ಯ ಭುವನಂ ಪ್ರಯೋ ತದೀಯಂ. ಒಂದು ಅಂಶದಿಂದಾಗಿ ವಾಯುದೇವರೇ ಭೂಲೋಕಕ್ಕೆ ಬಂದು ಮೊದಲಿಗೆ ಬಂದವರು ಅವರು ಅನಂತೇಶ್ವರನನ್ನ, ತನ್ನ ಸ್ವಾಮಿಯನ್ನ ವಿಶೇಷವಾಗಿ ನಮಸ್ಕಾರ ಮಾಡಿ ತಮ್ಮ ಮನೆ ಪಾಜಕ ಕ್ಷೇತ್ರದಲ್ಲಿರುವಂತಹ ಮನೆಗೆ ಹೋಗಿ ಆ ವೇದವತಿ ದೇವಿಯ ಗರ್ಭದಲ್ಲಿರುವಂತಹ ಶಿಶುವನ್ನು ಓಡಿಸಿ ಅಲ್ಲಿ ಪ್ರವೇಶ ಮಾಡಿದ್ರು ಅಂತ. ಇದಕ್ಕೆ ಒಂದು ಅದ್ಭುತವಾದಂತಹ ಉದಾಹರಣೆಯ ಮೂಲಕ ನಾರಾಯಣ ಪಂಡಿತಾಚಾರ್ಯರು
ಆಚಾರ್ಯರ ಗರ್ಭ ಪ್ರವೇಶವನ್ನು ವರ್ಣನೆ ಮಾಡ್ತಾರೆ. ಗರ್ಭವನ್ನು ಪ್ರವೇಶಿಸಲಿಲ್ಲ ಆಚಾರ್ಯರು, ಹೊರತು ಗರ್ಭದಲ್ಲಿರುವಂತಹ ಶಿಶುವನ್ನು ಓಡಿಸಿ ಆ ಒಂದು ಅಲ್ಲಿ ಹುಟ್ಟಿರುವಂತಹ ಜೀವನ ದೇಹದಲ್ಲಿ ಪ್ರವೇಶಿಸಿದರು ಅಂತಂದೇಳಿ ವರ್ಣನೆ ಮಾಡ್ತಾರೆ. ಸಂಪೂರ್ಣ ಲಕ್ಷಣಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸೇನ್ ಪರಮಸೌ ಭಗವಾನ್ ವಿವೇಶ. ಹೇಗೆ ಒಬ್ಬ ರಾಜ ಒಂದು ಪಟ್ಟಣದಲ್ಲಿ ಇನ್ನೊಬ್ಬ ಶತ್ರುರಾಜನನ್ನ ಓಡಿಸಿ ಆ ಸಿಂಹಾಸನದಲ್ಲಿ ಕೂಡ್ತಾನೋ, ಹಾಗೆ ಈ ದೇಹದಲ್ಲಿ ಇರ್ತಕ್ಕಂತಹ ಒಬ್ಬ ಜೀವನನ್ನು ಓಡಿಸಿ ವಾಯುದೇವರು ಬಂದು ರಾಜನಂತೆ ಆ ಶರೀರವನ್ನು ಪ್ರವೇಶಿಸಿದರು ಅಂತಂದೇ ಹೇಳ್ತಾರೆ. ಹೀಗೆ ವಾಯುದೇವರ ಅವತಾರವಾಗ್ತಾ ಇರಬೇಕಾದ್ರೆ ದೇವತೆಗಳ ದುಂದುಬಿ ನಾದ ಅನ್ನುವಂತಹದ್ದು ಭೂಲೋಕದಲ್ಲಿ ಕೇಳಿಸ್ತಾ ಇತ್ತಂತೆ. ಅದೇ ಕೇಳಿಸ್ತಾ ಇತ್ತು ಅಂತಂದು ಹೇಳಿದ್ರೆ, ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿ ಕಿದ್ದೇತ ವಾಯು ರೈಮಾವಿರಭೂತ್ ಪೃಥಿವ್ಯಾಂ. ಸಜ್ಜನರು ಯಾರಿದ್ದಾರೋ ಅವರೆಲ್ಲ ಸಂತೋಷಗೊಳ್ರಿ, ಯಾರು ದುಷ್ಟರಿದ್ದೀರೋ ಇವರೆಲ್ಲರೂ ಕೂಡ ದುಃಖವನ್ನು ಹೊಂದಿ ಅಂತಂದೇಳಿ ಈ ರೀತಿಯಾಗಿ ಆ ಶಬ್ದ ಕೇಳಿಸ್ತಾ ಇತ್ತಂತೆ. ಇಂತಹ ಆ ಮಗನ ಹುಟ್ಟನ್ನು ಕೇಳಿ ಸಂತೋಷದಿಂದಾಗಿ ಮದ್ದಿಗೆಯ ಭಟ್ಟರು ಮನೆಗೆ ಬಂದು ಮಗನಿಗೆ ಮುಂದೆ ನಡಿಬೇಕಾಗಿರ್ತಕ್ಕಂತಹ ಎಲ್ಲ ಕರ್ಮಗಳನ್ನು ಕೂಡ ಮಾಡಿದ್ರಂತೆ. ಜಾತಸ್ಯ ತಸ್ಯ ಗುಣಜಾತ ವಹಸ್ಯ ಜಾತ ಕರ್ಮಾದಿ ಕರ್ಮನಿವಹಂ ವಿದದೇ ಸುಕರ್ಮ. ಎಲ್ಲ ಶ್ರೇಷ್ಠವಾದಂತಹ ಆಚರಣೆಗಳನ್ನು ತಿಳಿದಿರತಕ್ಕಂತಹ ಮದ್ದಿಗೆಯ ಭಟ್ಟರು ಷೋಡಶ ಕರ್ಮಗಳಲ್ಲಿ ಜಾತಕರ್ಮಾದಿ ಕರ್ಮಗಳನ್ನು ವಾಸುದೇವನಿಗೆ ಮಾಡಿದ್ರಂತೆ. ಆಮೇಲೆ ವಾಸುದೇವ ಅಂತ ನಾಮಕರಣವನ್ನು ಕೂಡ ಮಾಡಿದರು. ವಾಸುದೇವ ಅನ್ನುವಂತಹ ನಾಮಕರಣ ಅತ್ಯಂತ ಸಾರ್ಥಕವಾದಂತಹ ಹೆಸರು ಅಂತ. ಯಾಕೆ ಅಂದರೆ ವಾ ಅಂತಂದೇ ಹೇಳಿದರೆ ಜ್ಞಾನ ಅಂತ ಅರ್ಥ. ವಾ ಗತಿಗಂಧನಯೋಹೋ ಅನ್ನೋ ಧಾತುವನ್ನು ತೋರಿಸಿ ನಾರಾಯಣ ಪಂಡಿತಾಚಾರ್ಯರು ವಾ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ. ಅಸುದೇವ ಅಂತಂದೇ ಹೇಳಿದರೆ ಪ್ರಾಣದೇವ ಅಂತ ಅರ್ಥ. ಜ್ಞಾನಕ್ಕೋಸ್ಕರ ಬಂದಿರತಕ್ಕಂತಹ ಪ್ರಾಣದೇವ ಇವನು ಮುಖ್ಯ ಪ್ರಾಣ ಅನ್ನೋ ಕಾರಣದಿಂದಾಗಿ ವಾಸುದೇವ ಅಂತ ಇವನನ್ನು ಕರೆದರು. ಹಾಗಾಗಿ ಆ ಭಗವಂತನ ವಸುದೇವನ ಮಗನಾದಂತಹ ಶ್ರೀಕೃಷ್ಣನ ವಾಸುದೇವ ಎಂಬಂತಹ ಹೆಸರನ್ನ ಈ ಬಾಲಕನಿಗೆ ಇಟ್ಟರು. ಇದು ಸಾರ್ಥಕವೂ ಆಯಿತು ಅಂತ ಹೇಳ್ತಾರೆ. ಇದಾದ ನಂತರ ಒಂದಷ್ಟು ಬಾಲಲೀಲೆಗಳನ್ನು ಭಗವಂತ ಕೃಷ್ಣ ಹೇಗೆ ಬಾಲಲೀಲೆಗಳನ್ನು ತೋರಿಸಿದ್ದಾನೋ ಹಾಗೆ ಆಚಾರ್ಯರು ಕೂಡ ಅನೇಕ ಬಾಲಲೀಲೆಗಳನ್ನು ತೋರಿಸಿದ್ದಾರೆ. ಬಾಲ್ಯದಲ್ಲಿ ಆ ಮಗುಗೆ ಹಾಲು ಕುಡಿಯೋಕ್ಕೆ ಅಂತಂದೇಳಿ ಒಂದು ಹಸುವನ್ನು ಮೂಡಿಲ್ಲಾಯ ಎಂಬಂತಹ ವಂಶದವರು ಕೊಟ್ಟಿದ್ರು. ಆ ಹಸು ಕೊಟ್ಟಿರ್ತಕ್ಕಂಥ ಅವನಿಗೆ ಆಚಾರ್ಯರು ಮೋಕ್ಷವನ್ನೇ ಕೊಟ್ಬಿಟ್ರು. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಅಂತಂದೇಳಿ ಒಂದು ಅದ್ಭುತವಾದಂತಹ ನುಡಿಯನ್ನು ಇಲ್ಲಿ ಹೇಳ್ತಾರೆ. ದಾನ ಯಾರಿಗೆ ಮಾಡಬೇಕು ಅಂತಂದು ಹೇಳಿದ್ರೆ ಯೋಗ್ಯರಾದವರಿಗೆ ದಾನ ಮಾಡಬೇಕು. ದಾನ ಮಾಡಿದರೆ ಅತ್ಯಂತ ಫಲ ಸಿಗತ್ತೆ ನಮಗೆ ಅಂತ ಆಚಾರ್ಯರಿಗೆ ಹಾಲು ಕುಡಿಯೋದಕ್ಕೆ ಹಸುವನ್ನು ದಾನ ಕೊಟ್ಟಿದ್ದಕ್ಕೆ ಮೋಕ್ಷವೇ ಸಿಕ್ತು ಅಂತಂದೇ ಹೇಳ್ತಾರೆ. ಅದಾದ ನಂತರ ಯಾವ ಅನಂತಾಸನ ದೇವನಿಂದಾಗಿ ಮಗುವನ್ನು ಪಡೆದಿದ್ರೋ ಅದೇ ಅನಂತಾಸನ ಸ್ವಾಮಿಗೆ ಸ್ವಸ್ವಾಮಿನೇ ಬುಧ ಉಪಾಯನ ಮಾರ್ಪಯತ್ಸಹ ಉಪಾಯನ ದಾನವನ್ನಾಗಿ ಆ ಭಗವಂತನಿಗೆ ಮದ್ದಿಗೆಯ ಭಟ್ಟರು ಶಿಶುವನ್ನು ಅರ್ಪಿಸಿದರು. ಹುಟ್ಟಿದ ಮಗುವನ್ನು ತಗೊಂಡೋಗಿ ನಿನ್ನ ಅನುಗ್ರಹದಿಂದಾಗಿ ಸಿಕ್ಕಿದ್ದಿದ್ದು, ಇದನ್ನು ನೀನೇ ರಕ್ಷಿಸಬೇಕು ಅಂತಂದೇಳಿ ಆ ಭಗವಂತನ ವಿಶೇಷ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ಭಗವಂತನಿಗೆ ನಮಸ್ಕಾರ ಮಾಡಿ ಬರಬೇಕಾದ್ರೆ ದಾರಿಯಲ್ಲಿ ಒಂದು ಪಿಶಾಚಿ ಸಿಗತ್ತೆ. ಆ ಪಿಶಾಚಿ ಬರ್ತಾ ಇರತಕ್ಕಂತಹ ಮಾರ್ಗದಲ್ಲಿ ಬರುವಂತಹ ಎಲ್ಲ ಜನರನ್ನು ಕೂಡ ಪೀಡಿಸ್ತಾ ಇರುತ್ತೆ. ಹೀಗೆ ಕತ್ತಲಲ್ಲಿ ಬರುವಂತಹ ಈ ಮದ್ದಿಗೆಯ ಭಟ್ಟ ದಂಪತಿಗಳು ಅವರ ಶಿಷ್ಯರು ಅವರ ಪರಿವಾರವನ್ನು ನೋಡಿ ಒಬ್ಬ ಪುರುಷನನ್ನು ಪೀಡಿಸಿ ರಕ್ತ ಕಾರುವಂತೆ ಮಾಡಿರುತ್ತೆ. ಆಗ ಅದು ಹೇಳುತ್ತೆ, ಮಗುವನ್ನು ಪೀಡಿಸದೆ ಬಿಟ್ಟಿದ್ದೀನಿ ನಾನು, ಮಕ್ಕಳನ್ನು ಪೀಡಿಸೋದು ಸುಲಭ, ಆದರೂ ಕೂಡ ಅದನ್ನು ಬಿಟ್ಟಿದ್ದೀನಿ. ಯಾಕೆ ಅಂತಂದು ಹೇಳಿದ್ರೆ ಬರೀ ಮಗುವನ್ನಲ್ಲ, ನಿಮ್ಮಲ್ಲಿರ್ತಕ್ಕಂತಹ ಎಲ್ಲರನ್ನೂ ಕೂಡ ನಾನು ನಾಶ ಮಾಡಬೇಕಿತ್ತು. ಆದರೆ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಈ ಮಗುವಿನಿಂದಾಗಿ ನೀವೆಲ್ಲರೂ ಕೂಡ ನನ್ನಿಂದ ರಕ್ಷಿತರಾಗಿದ್ದೀರಿ. ನನ್ನನ್ನು ದಾಟಿ ಮುಂದೆ ಹೋಗ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಈ ಕೂಸು ಯಾವುದೋ ಒಂದು ಸಾಮಾನ್ಯ ಪುರುಷ ಅಲ್ಲ, ಲೋಕೇಶ್ವರ ಸಬತ ಬಾಲ ತಮಕ್ಕಿಲೇತಿ, ಜಗತ್ತಿಗೆ ಒಡೆಯ ಇವನು, ಸರ್ವಜ್ಞನಾದಂತಹ ವಾಯುದೇವ ಅಂತಂದೇಳಿ ಆ ಒಬ್ಬ ಪುರುಷನನ್ನು ಪ್ರವೇಶ ಮಾಡಿ ಆ ಮಗು ಹೇಳುತ್ತೆ. ಹೀಗೆ ಅದಾದ ನಂತರ
ಇನ್ನು ಅನೇಕ ಚರಿತ್ರೆಗಳನ್ನು ಬಾಲಲೀಲೆಗಳನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಮಗುವನ್ನು ಬಿಟ್ಟು ಒಂದು ಸಾರ್ತಿ ತಾಯಿ ಎಲ್ಲೋ ದೂರಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿರುತ್ತೆ. ಆದರೆ ಬಿಟ್ಟೋಗೋ ಮನಸ್ಸಿರೋದಿಲ್ಲ, ಬಿಟ್ಟು ತುಂಬ ದೂರ ಹೋಗಿರ್ತಾಳೆ. ಆದರೆ ಆ ಮಗುವನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಮಗಳಿಗೆ ಹೇಳಿರ್ತಾಳೆ. ಮಗಳಿಗೆ ಆ ಮಗುವನ್ನು ನೋಡ್ತಾ ಇರ್ತಾಳೆ. ಆದರೆ ಆ ಮಗು ಹಠ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆದರೆ ಅದನ್ನು ಸಮಾಧಾನ ಮಾಡೋದಕ್ಕೆ ಆಗೋದೇ ಇಲ್ಲ ಆ ಮಗುವಿಗೆ. ಆಗ ಆ ಅಕ್ಕ ವಾಸುದೇವನಿಗೆ ಹೇಗೆ ಸಮಾಧಾನ ಮಾಡೋದು ಅಂತ ತಿಳಿದೇ ಹುರುಳಿಕಾಳನ್ನು ಬೆಂದಿರತಕ್ಕಂತಹ ಹಸುಗೆ ಹಾಕೋದಕ್ಕೆ ಯೋಗ್ಯವಾದಂತಹ, ಯುವಕರು ಕೂಡ ತಿನ್ನೋದಕ್ಕಾಗೋದಿಲ್ಲ, ತಿಂದು ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತಹ ಹುರುಳಿಕಾಳನ್ನು ತಿನ್ನಿಸ್ತಾಳೆ. ಹಸಿ ಹಾಲನ್ನು ಕುಡಿಸ್ತಾಳೆ ಮತ್ತೆ ಮತ್ತೆ. ಹೀಗೆ ಆ ಮಗುವನ್ನು ಸಮಾಧಾನ ಪಡಿಸ್ತಾಳೆ. ಆದರೆ ತಾಯಿ ತುಂಬ ಗಾಬರಿಯಿಂದಾಗಿ ಮನೆಗೆ ಬರ್ತಾಳೆ. ಮನೆಗೆ ಬಂದರೆ ಮಗು ಅಳ್ತಾ ಇರೋದಿಲ್ಲ. ಅಳುತ್ತೆ ಅಂತ ಅಂದ್ಕೊಂಡಿರ್ತಾಳೆ. ಎಷ್ಟೊತ್ತಾಯಿತು ಅಳ್ತಾ ಇರುತ್ತೆ, ಹಸುವಾಗಿರುತ್ತೆ ಮಗುಗೆ ಅಂತ. ಅದನ್ನು ನಕ್ಕೊಂಡು ಆಟ ಆಡ್ತಾ ಇರುತ್ತೆ. ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ ತಾಯಿಗೆ. ಏನಾಯಿತು ಅಂತ ಕೇಳಿ ತಿಳಿದು ತುಂಬ ದುಃಖ ಪಡ್ತಾಳೆ ತಾಯಿ. ಹೇಗಪ್ಪ ಈ ಮಗುನ ರಕ್ಷಣೆ ಮಾಡೋದು ಅಂತಂದೇಳಿ ತಂದೆ ತಾಯಿಗಳು ಜಪ ಪಾರಾಯಣಾದಿಗಳನ್ನು ಮಾಡಿ ತಂದೆ ಆ ಮಗುವನ್ನು ರಕ್ಷಣೆ ಮಾಡಬೇಕು ಅಂತಂದೇಳಿ ತುಂಬ ಕಷ್ಟಪಡ್ತಾರೆ. ಆದರೆ ಆ ತಾಯಿ ತಂದೆಗೆ ಗೊತ್ತಿಲ್ಲ, ಹಿಂದೆ ಕಾಲಕೂಟ ವಿಷವನ್ನು ಸ್ವೀಕಾರ ಮಾಡಿ ಅವರು ವಾಯುದೇವರು ಅರಗಿಸ್ಕೊಂಡಿರ್ತಕ್ಕಂತಹ ಸಾಮರ್ಥ್ಯ ಉಳ್ಳಂಥವರು. ಯಸ್ಯ ತ್ರಿಲೋಕ ಜನನೀ ಜನನೀ ವಿಷೇಪಿ ಪೀತೇನ ವಿಸ್ಮಯ ಮಾಪ ಸಮಸ್ತ ಶಕ್ತೆ ಹೇ. ಸಂಪೂರ್ಣ ಶಕ್ತಿ ಉಳ್ಳಂತಹ ಈ ಆಚಾರ್ಯರು ವಿಷ ಕುಡಿದ್ರೆ ವಿಶ್ವಕ್ಕೆ ತಾಯಿಯಾದಂತಹ ಆ ವಾಯುದೇವರ ತಾಯಿ ಮಹಾಲಕ್ಷ್ಮೀದೇವಿ ಯಾವುದೇ ರೀತಿಯಾದಂತಹ ಆತಂಕವನ್ನು ಪಡಲಿಲ್ಲ. ಆದರೆ ಇವರು ಬರೀ ಈ ಹಾಲನ್ನು, ಹಸಿ ಹಾಲನ್ನು ಕುಡಿದಿದ್ದಕ್ಕೆ ಆತಂಕ ಪಟ್ಟರು. ಇವರಿಗೆ ಆ ವಾಯುದೇವರ ಬಗ್ಗೆ ಹುಟ್ಟಿರ್ತಕ್ಕಂತಹ ಮಗು ವಾಯುದೇವರು ಅನ್ನುವಂತಹದ್ದು ಸರಿಯಾಗಿ ತಿಳಿದಿರಲಿಲ್ಲ. ಆದ್ದರಿಂದಾಗಿ ಈ ರೀತಿಯ ದುಃಖಪಟ್ಟರು. ತಿಳಿದ್ರೆ ಆಶ್ಚರ್ಯವೇ ಇಲ್ಲ, ಈ ವಾಯುದೇವರು ಯಾವ ವಿಷವನ್ನೂ ಕೂಡ ಅರಗಿಸ್ಕೊಳ್ಳುವಂತಹ ಸಾಮರ್ಥ್ಯ ಉಳ್ಳವರು ಅನ್ನುವಂತಹದ್ದು ತಿಳಿತಾ ಇತ್ತು ಅವರಿಗೆ ಅಂತ. ಹೀಗೆ ವಾಸುದೇವನು ಕ್ರಮೇಣ ಅಕ್ಷರಾಭ್ಯಾಸವನ್ನು ವೇದ ಮಂತ್ರ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದಕ್ಕೆ, ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮಾಡಿದಾಗ ಸರಸ್ವತೀ ದೇವಿ ಬಂದು ತನ್ನ ನಾಲಿಗೆಯಲ್ಲಿ ನೆಲೆಸಿ ನರ್ತನೆ ಮಾಡ್ತಾಳೆ. ಹೀಗೆ ಕ್ರಮೇಣ ಅಂಬೆಗಾಲಿಡೋದು, ನಡೆಯೋದು, ಮಾತಾಡೋದು ಇವನ್ನೆಲ್ಲವನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಸರ್ವಂ ತದಸ್ಯ ಪವನಸ್ಯ ವಿಡಂಬನಂಹಿ ಅಂತಾರೆ ನಾರಾಯಣ ಪಂಡಿತಾಚಾರ್ಯ. ವಾಸುದೇವ ಸಕಲ ವೇದಾಭಿಮಾನಿ ದೇವತೆಯಾದಂತಹ ಭಾರತೀ ದೇವಿಯರ ಪತಿಯಾದಂತಹ ಮುಖ್ಯ ಪ್ರಾಣದೇವ. ಅವನು ಇವೆಲ್ಲವನ್ನೂ ಕೂಡ ಅಭ್ಯಾಸ ಮಾಡಬೇಕಾಗಿಲ್ಲ. ಅವನು ಒಂದೇ ಬಾರಿ ಎಲ್ಲವನ್ನೂ ಕೂಡ ಮಾಡುವ ಸಾಮರ್ಥ್ಯ ಉಳ್ಳವನು. ಆದರೆ ಇದೆಲ್ಲವನ್ನು ಕೂಡ ನಟನೆ ಮಾಡ್ತಾನೆ ಅಂತ. ಹೀಗೆ ಒಮ್ಮೆ 1 ವರ್ಷದ ಬಾಲಕ ಹಸುವಿನ ಬಾಲವನ್ನು ಹಿಡ್ಕೊಂಡು ಕಾಡಿಗೆ ಹೊರಟುಬಿಡ್ತಾನಂತೆ. ತಂದೆ ತಾಯಿಗಳು ತುಂಬ ಆತಂಕದಿಂದ ಎಲ್ಲಿದ್ದಾನೆ ವಾಸುದೇವ, ಎಲ್ಲಿದ್ದಾನೆ ವಾಸುದೇವ ಅಂತ ಹುಡುಕ್ತಾರೆ. ಆಮೇಲೆ ಅವನು ಸಂಜೆ ಬಾಲವನ್ನು ಹಿಡ್ಕೊಂಡು ಮರಳಿ ಬಂದಾಗ ನೋಡಿ ಆಶ್ಚರ್ಯಪಟ್ಬಿಡ್ತಾರೆ, ತುಂಬ ಸಂತೋಷ ಪಡ್ತಾರೆ. ಇದು ಆ ಭಗವಂತನ ಅನುಗ್ರಹ. ಹೇಗೆ ಜ್ಞಾನದಿಂದ ಮೋಕ್ಷ ಸಿಗುತ್ತೋ, ಒಬ್ಬ ನಿರ್ಗತಿಗನಿಗೆ ಚಿಂತಾಮಣಿ ಸಿಕ್ಕರೆ ಹೇಗಾಗುತ್ತೋ ಹಾಗೆ ತಾವು ಆ ಬಾಲಕನನ್ನು ಪಡೆದು ತುಂಬ ಸಂತೋಷವನ್ನು ಹೊಂದಿ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾರೆ. ಹೀಗೆ ಒಮ್ಮೆ ಒಬ್ಬ ವೃಷಭವನ್ನು ಮಾರಿರ್ತಾನೆ ಮಧ್ಯಗೆಯ ಭಟ್ಟರಿಗೆ. ಆ ವ್ಯಕ್ತಿ ದುಡ್ಡು ಕೊಡಬೇಕು, ಇಲ್ಲದೇ ಇದ್ದರೆ ಊಟಕ್ಕೆ ಬಿಡೋದಿಲ್ಲ ಅಂತಂದೇಳಿ ಮಧ್ಯಗೆಯ ಭಟ್ಟರನ್ನು ತಡೆದು ನಿಲ್ಲಿಸಿರ್ತಾನೆ. ಆಟವಾಡಿಕೊಂಡು ಬರ್ತಾ ಇರತಕ್ಕಂತಹ ವಾಸುದೇವ ತಂದೆಯನ್ನು ಊಟಕ್ಕೆ ಕರೆದ್ರೆ ತಂದೆ ನಡೆದ ವೃತ್ತಾಂತವನ್ನು ಹೇಳ್ತಾನೆ, ನೀನು ಹೋಗು ಊಟಕ್ಕೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ನಗತಾ ವಾಸುದೇವ ಅಲ್ಲಿ ಬಿದ್ದಿರ್ತಕ್ಕಂತಹ ಹುಣಸೆ ಬೀಜಗಳನ್ನು ಆರಿಸ್ಕೊಂಡು ತಗೊಂಡೋಗಿ ಅವನಿಗೆ ಕೊಟ್ಟು ಬಿಡ್ತಾನೆ. ಕೊಟ್ಟಾಗ ಸಂತೋಷದಿಂದಾಗಿ ಆ ವೃಷವಿಕ್ರಯಿ ಆ ಹಸುವನ್ನು ಮಾರಿರ್ತಕ್ಕಂತಹ ಪುರುಷನು ಹೊರಟು ಬಿಡ್ತಾನೆ. ಮಧ್ಯಗೆ ಭಟ್ಟರು ಏನಿದು ಅಂತಂದೇಳಿ ಮನೆಗೆ ಬರ್ತಾರೆ. ಬಂದು ಕಾಲಾಂತರದಲ್ಲಿ ತಮಗೆ ಧನ ಸಿಕ್ಕಾಗ ತಗೊಂಡೋಗಿ ಅವನಿಗೆ ಕೊಡಬೇಕು ಅಂದಾಗ ಅಂದೇ ನಿಮ್ಮ ಮಗ ಕೊಟ್ಟಾಯಿತು, ಹಾಗಾಗಿ ನಮಗೇನು ಕೊಡೋದು ಬೇಡ ಅಂತಂದೇ ಹೇಳ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗೋಗುತ್ತೆ ಇದನ್ನು ಕೇಳಿ. ಹೀಗೆ ಬೀಜಚ್ಚಲೇನ ಪುರುಷಾರ್ಥ ಮಹೋ ವಿಶಿಷ್ಟಂ. ಆ ಹುಣಸೆ ಬೀಜದಿಂದಾಗಿ ಆ ಹಸುವನ್ನು ಕೊಟ್ಟಿರ್ತಕ್ಕಂಥವನಿಗೆ ಮೋಕ್ಷವನ್ನೇ, ಪುರುಷಾರ್ಥವನ್ನೇ ಕೊಟ್ಬಿಟ್ಟ ವಾಸುದೇವ. ಹಾಗಾಗಿ ಹೀಗೆ ವಾಸುದೇವನು ಬಾಲಲೀಲೆಗಳನ್ನು ಹೇಗೆ ಭಗವಂತ ವಸುದೇವನ ಮಗನಾಗಿ ಬಾಲಲೀಲೆಗಳನ್ನು ತೋರಿಸಿದ್ನೋ ಅದೇ ರೀತಿಯಾಗಿ ಅನೇಕ ಬಾಲಲೀಲೆಗಳನ್ನು ತೋರಿಸ್ತಾನೆ. ವಾಸುದೇವ ಮಿಹ ವಾಸುದೇವತಾ ಸತ್ಕಲಾಮಭಿನನಂದತಂ ಜನಃ
ವಾಸುದೇವಮಿವ ವಾಸುದೇವ ಸನ್ ಇತಿ ವಾಸುದೇವ ಸನ್ನಾಮಕಂ ವಿವಿಧ ಲೀಲಮರ್ಭಕಂ. ಹೀಗೆ ಆ ಭಗವಂತನಂತೆ ಆ ಮುಖ್ಯಪ್ರಾಣದೇವರು, ಜ್ಞಾನಕ್ಕೋಸ್ಕರ ಅವತಾರ ಮಾಡಿರತಕ್ಕಂತಹ ಮುಖ್ಯಪ್ರಾಣದೇವರು ಬಾಲ್ಯದಲ್ಲಿ ಶ್ರೀಕೃಷ್ಣನು ತೋರಿದಂತೆ ಅನೇಕ ಲೀಲೆಗಳನ್ನು ತೋರಿಸ್ತಾರೆ. ಇಂತಹ ಈ ಆಚಾರ್ಯರ ಚರಿತ್ರೆಯು ಆ ಹುಟ್ಟಿನ ಹಿನ್ನೆಲೆ, ಮಧ್ಯಗೆಯ ಭಟ್ಟರ ದಂಪತಿಗಳ ಜೀವನ ಶೈಲಿ, ಈ ರೀತಿಯಾದಂತಹ ಅನೇಕ ಬಾಲಲೀಲೆಗಳು, ಇವುಗಳನ್ನೆಲ್ಲವನ್ನೂ ಕೂಡ ಸುಂದರವಾಗಿ ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಇಲ್ಲಿಗೆ ಮಧ್ವವಿಜಯದ 2ನೇ ಸರ್ಗವು ಮುಗಿಯುತ್ತದೆ. ಇತಿ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಮಧ್ವವಿಜಯ ಮಹಾಕಾವ್ಯೆ ಆನಂದಾಂಕೆ ದ್ವಿತೀಯ ಸರ್ಗ. ಹೀಗೆ 2ನೇ ಸರ್ಗದಲ್ಲಿ ಆಚಾರ್ಯ ಲೀಲೆಗಳನ್ನು ಸುಂದರವಾಗಿ ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಇಂತಹ ಆಚಾರ್ಯರ ಚರಿತ್ರೆಯನ್ನು ನಮ್ಮ ವಾಕ್ಶುದ್ಧಿಗಾಗಿ ನಿರೂಪಣೆ ಮಾಡುವಂತಹ ಒಂದು ಸಂದರ್ಭವನ್ನು ಶ್ರೀಪಾದರಾಜ ಮಠಾಧೀಶರಾದಂತಹ ಸ್ವಾಮಿಗಳು, ಗುರುಗಳು ನಮಗೆ ಅನುಗ್ರಹಿಸಿದ್ದಾರೆ. ಇದರಿಂದಾಗಿ ತುಂಬ ಸಂತೋಷವಾಗಿದೆ, ತುಂಬ ಅನುಗ್ರಹೀತರಾಗಿದ್ದೇವೆ. ಗುರುಗಳ ಶ್ರೀಪಾದರಾಜರ ಅನುಗ್ರಹವು ಎಲ್ಲ ಸಜ್ಜನರಲ್ಲಿ, ಎಲ್ಲ ಜ್ಞಾನಿಗಳಲ್ಲೂ ಕೂಡ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಗುರುವಂತರ್ಗತ ಭಾರತೇ ಬ್ರಹ್ಮ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನಲ್ಲಿ ಇಂದಿನ ಪ್ರವಚನವನ್ನು ಅರ್ಪಿಸುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.